ये देखो भाई, इसका तो डीपीएफ कूल है। हम लोग इसमें तो देखो, ये डीपीएफ में तो कुछ फिल्टर ही नहीं है। ये दूसरा जगह पे ये फिल्टर निकाल के आया है, क्योंकि वो ब्लॉक हुआ करके, वो क्रैक हुआ था करके बोल रहा है। पूरा फिल्टर निकाल के आया है इधर। ये देखेंगे क्या कर रहे। ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋನ ಯಾರು ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ಐಸರ್ದು 2095 ವೆಹಿಕಲ್ಲು. ಇದಕ್ಕೆ ಪಿಕಪ್ ಇಲ್ಲ, ಪವರ್ ಪಿಕಪ್ ಅಂತಂದು ಬಂದಿತ್ತು ನಮ್ಮ ವರ್ಕ್ಶಾಪ್ಗೆ. ಇದಕ್ಕೆ ನಾವು ಟೆಕ್ ಟೂಲ್ ಹಾಕಿ ನೋಡಿದಾಗ DPF MT ಅಂತ ತೋರಿಸ್ತಾ ಇತ್ತು. ಅದಕ್ಕೆ ನಾವು DPFನ ಏನಾಗಿದೆ ಅಂತ ಉಸ್ತಾ ಇದ್ದೇವೆ ನೋಡಿ. ಈಗ DPF ಉಚ್ಕೊಂಡು ನಾವು ಅದು ಏನಾಗಿದೆ ಅಂತ, ಚೌಕಪ್ ಆಗಿದೆಯೋ, ಏನು ಕಟ್ ಆಗಿದೆಯೋ, ಅದನ್ನೆಲ್ಲ ಕ್ರ್ಯಾಕ್ ಆಗಿದೆಯೋ. ಇದರಲ್ಲಿ MT ಅಂತಂದರೆ ಇದು ಬ್ಲಾಕ್ ಆದರೂ ಬರುತ್ತೆ, ಕ್ರ್ಯಾಕ್ ಆದರೂ ಬರುತ್ತೆ. ಯಾಕಂದರೆ ಅಲ್ಲಿ ನಮಗೆ ಎಕ್ಸಾಸ್ಟ್ ಪಾಸ್ ಹಾಕಿರುತ್ತೆ, ಫಿಲ್ಟರ್ ಆಗ್ತಿರೋಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವು DPF ಉಚ್ಕೊಂಡು ನೋಡ್ತಾ ಇದ್ದೇವೆ ಏನಾಗಿದೆ ಅಂತಂದು. ನೋಡಿ ಫ್ರೆಂಡ್ಸ್, ಇದು DPF ಉಚ್ಕೊಂಡಿದ್ದೇವೆ ನಾವು. ನೋಡ್ರಿ, DPF ಉಚ್ಕೊಂಡ್ವಿ. ಇಲ್ಲೇನು ಮಸ್ಕಿರಿ ಆಗೈತಂದ್ರೆ, ಇದ್ರೊಳಗೆ ಬೇರೆ ಯಾವುದೋ ವರ್ಕ್ಶಾಪ್ ಒಳಗೆ, ಶೋರೂಮ್ ಒಳಗೆ ಫಿಲ್ಟರ್ ತೆಗೆದು ಕಳಿಸ್ಬಿಟ್ಟ. ನಾವು ಡ್ರೈವರ್ ಮೊದಲೇ ಹೇಳ್ಬಿಟ್ಟು ನಮಗೆಲ್ಲ ಹುಚ್ಚಿನ ಮ್ಯಾಗ ಹೇಳಂತಾರ, ಫಿಲ್ಟ್ರಲ್ಲಿ ತೆಗೆದು ಕಳಿಸಿದ್ರು ನಮ್ಗೆ ಅಂತಂದು. ಅದಕ್ಕೆ ನಾವು ಏನು ಮಾಡಿದ್ವಿ, ಫಿಲ್ಟ್ರ್ ಆಯ್ತಪ್ಪ ಅಂತಂದು ಆರ್ಡ್ರ್ ಮಾಡಕ್ಕೆ ಹೇಳಿದ್ವಿ. ನೋಡ್ರಿ, ಎಲ್ಲ ತೆಗೆದ್ಮೇಲೆ ಹೇಳ್ತಾರ ಡ್ರೈವರ್. ಅವರು ಮೊದಲೇ ಹೇಳಿದ್ರಂದ್ರೆ ಅದೆಲ್ಲ ಕೆಲಸ ಉಳಿತಿತ್ತು ನಮ್ಗೆ. ಆಮೇಲೆ DPF ಬಂತು, ಆರ್ಡ್ರ್ ಮಾಡಿದ್ದೆ. ನೋಡ್ರಿ, ಇದಕ್ಕೆಲ್ಲ ಗ್ಯಾಸ್ಕೆಟ್ ಹಾಕೊಂಡು ಅಂತೀವಿ. ಸೈಡ್ ಎಲ್ಲ ಗ್ಯಾಸ್ಕೆಟ್ ಬರ್ತಾವೆ. ಇದಕ್ಕೆ 7.5 ಐತಿ ಗ್ಯಾಸ್ಕೆಟ್. 7.5 ಗ್ಯಾಸ್ಕೆಟ್ ಹಾಕ್ಕೊಂಡೇವಿ ನಾವು. ಗ್ರೀಸ್ ಹಚ್ಕೋಬೇಕು ಅದಕ್ಕೆ. ಯಾಕಂದ್ರೆ ಅದಕ್ಕೆ ಕೀಳಾಕ್ ಹೋಗ್ಬಿಡೋದಲ್ಲ, ಹಾಕುವಾಗ ಭಾರಿ ವಜ್ಜಿರ್ತೈತೆ ಅದು. ಕ್ಲಿಪ್ ಟೈಟ್ ಮಾಡ್ಕೊಳುವಾಗ ಅದೆಲ್ಲ ಮತ್ತು ಗ್ಯಾಸ್ಕೆಟ್ ಒಳ್ಳೆ ಬೀಳಬಾರ್ದಂತಂದು ಗ್ರೀಸ್ ಹಚ್ಕೊಂಡು ಹಾಕೋಬೇಕು ಗ್ಯಾಸ್ಕೆಟ್. ನೋಡ್ರಿ, ಇದು ಕ್ಲಿಪ್ಪಿಂಗ್ ಇರ್ತಾವ. ನೋಡಿದ್ವು ಅತ್ತಿಗೆ ಎಲ್ಲ ಒಬ್ಬರು ಹಿಡ್ಕೋಬೇಕು, ಒಬ್ಬರು ಕ್ಲಿಪ್ ಹಾಕೋಬೇಕಿದೆ. ಇಬ್ಬರು ಮಂದಿ ಅಂತೂ ಕಂಪಲ್ಸರಿ ಬೇಕೇ ಬೇಕು ಇದಕ್ಕೆ. ನೋಡ್ರಿ, ಇದು ಬೋಲ್ಟ್ ಹಾಕೊಂಡ್ರೆ ಎಕ್ಸ್ಪರ್ಟ್ ಇದ್ದಾರೆ, ಒಬ್ಬರು ಹಾಕೊಂತಾರೆ. ನೋಡ್ರಿ, ಟ್ರಯಲ್ ಹೊಂಟೇವಿ. ನೋಡ್ರಿ, ಈಗ ಗಾಡಿ ರೆಡಿ ಆತ, ಟ್ರಯಲ್ ಹೊಂಟೇವಿ. ಈ ಥರ ಹೊಸ ಹೊಸ ಇನ್ಫಾರ್ಮೇಷನ್ ಜೊತೆ ನಾನು ಬರ್ತಾ ಇರ್ತೀನಿ. ಹಾಗೆ ನಿಮಗೂ ಬೇಕಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ಹೊಸ ವ್ಲಾಗ್ ಜೊತೆಗೆ.